ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ಗೆ ಕೊರೋನಾ ದೃಢ 64 ವರ್ಷದ ವೈದ್ಯರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಮೂಳೆ ತಜ್ಞ ವೈದ್ಯರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಟಿವಿ9ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೂಳೆ ತಜ್ಞ ವೈದ್ಯರಿಗೆ ಕೋವಿಡ್ ಬಂದಿದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಹೇಳಿರೋದು. ಈಗಾಗಲೇ ಡಾಕ್ಟರ್ಗೆ ಅಲ್ಲಿ ಕ್ವಾರಂಟೈನ್ ಮಾಡಲಾಗಿದೆ ಅಂತ ಎಂಸಿ ಸುಧಾಕರ್ ಹೇಳಿದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಒಬ್ಬರು ವೈದ್ಯರಿಗೆ ಆರ್ಥೋಪೆಡಿಕ್ ಸರ್ಜನ್ ಅವರು ಇವತ್ತು ಪಾಸಿಟಿವ್ ಆಗಿದ್ದಾರೆ. ಅವರಿಗೀಗ ಹೋಮ್ ಕ್ವಾರಂಟೈನ್ ಮಾಡಿದ್ದಾರೆ. ಇದರಲ್ಲಿ ಯಾವ ಮಟ್ಟಕ್ಕೆ ಇದು ಹರಡುತ್ತೆ, ಇದರಿಂದ ಯಾವ ಮಟ್ಟಕ್ಕೆ ತೊಂದರೆ ಇದೆ ಅಂತಕ್ಕಂಥದ್ದನ್ನ ವೈದ್ಯಕೀಯ ನಮ್ಮ ICMR ಮತ್ತು ಇದುವರೆಗೂ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಈಗ ಸರ್ಕಾರ ಇದಕ್ಕೆ ಮುನ್ನೆಚ್ಚರಿಕೆಯಾಗಿ ಇವತ್ತು 4 ಜನರ ಸಮಿತಿಯನ್ನು ಮಾಡಿದೆ. ಆರೋಗ್ಯ ಸಚಿವರು, ವೈದ್ಯಕೀಯ ಶಿಕ್ಷಣ ಸಚಿವರು, ನಮ್ಮ ಮಾಧ್ಯಮದವರು. ಸೋಮವಾರ ನಾವು ಸಭೆಯನ್ನು ಮಾಡ್ತಾ ಇದ್ದೀವಿ. ಮಂಗಳವಾರ ಸಭೆ ಮಾಡ್ತಾ ಇದ್ದೀವಿ. ಈಗಾಗಲೇ ಕೆಲವು ಸೂಚನೆಗಳನ್ನು ನಮ್ಮ ಆರೋಗ್ಯ ಇಲಾಖೆಯಿಂದ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಈಗಾಗಲೇ ಒಂದು ಸಭೆಯನ್ನು ಮಾಡಿದ್ದಾರೆ. ಈಗ ಯಾವ ರೀತಿ ಇದು ಮುಂಜಾಗ್ರತೆ ಕ್ರಮಗಳನ್ನು ಕೊಟ್ಟಿದ್ದಾರೆ, ಯಾವ ರೀತಿ ಹರಡುತ್ತೆ ಅದನ್ನು ನೋಡಿಕೊಂಡು ಯಾವ ರೀತಿ ನಿಯಂತ್ರಣ ಮಾಡ್ಬೋದು, ಮುಂದಿನ ದಿನಗಳಲ್ಲಿ ಯಾವ ರೀತಿ ನಾವು ಹಿಂದೆ ಇದ್ದಂಥ ಕಠಿಣವಾದಂಥ ಕೆಲವು ಪ್ರೋಟೋಕಾಲ್ಸ್ ಏನು ಫಾಲೋ ಮಾಡಬೇಕಾಗುತ್ತೆ ಅದನ್ನು ಮಾಡಬೇಕಾ ಇಲ್ವಾ ಅಂತಕ್ಕಂಥದ್ರ ಬಗ್ಗೆ ನಾವು ಚರ್ಚೆ. ಭೀಮಪ್ಪ ಪಾಟೀಲ್ ನಮ್ಮ ಪ್ರತಿನಿಧಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಭೀಮಪ್ಪ, ಈಗ ಎಂಸಿ ಸುಧಾಕರ್ ಅವರು ಕೊಟ್ಟಂತ ಮಾಹಿತಿಯ ಪ್ರಕಾರ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ಗೆ ಅಲ್ಲಿ ಕೊರೋನಾ ಕನ್ಫರ್ಮ್ ಆಗಿದೆ ಅನ್ನೋದು. ಸೊ ಯಾವಾಗ ಈ ಟೆಸ್ಟ್ ಆಯಿತು, ಏನು ಸದ್ಯಕ್ಕೆ ಮಾಹಿತಿ ಏನಿದೆ ಅಂತ? ಅವಿನಾಶ್, ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಈ ಚಿಕ್ಕಬಳ್ಳಾಪುರ ಉನ್ನತ ಶಿಕ್ಷಣ ಖಾತೆ ಸಚಿವರು ಮತ್ತು ಈ ಕೊರೋನಾ ನಿಯಂತ್ರಣ ಸಚಿವ ಸಂಪುಟ ಉಪ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು 64 ವರ್ಷದ ಒಂದು ಆರ್ಥೋಪೆಡಿಕ್ ಸರ್ಜನ್ ಅಂದ್ರೆ ತಜ್ಞ ಮೂಳೆ ವೈದ್ಯರಿಗೆ ಒಂದು ಪಾಸಿಟಿವ್ ಬಂದಿದೆ. ಹಾಗಾಗಿ ತಕ್ಷಣ ಅವ್ರನ್ನ ಒಂದು ಹೋಮ್ ಕ್ವಾರಂಟೈನ್ ಇಡಲಾಗುವುದು ಅಂತ ಹೇಳಿದ್ದಾರೆ. ಮತ್ತು ಆ ವೈದ್ಯರು ಯಾರು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಬಹಿರಂಗ ಪಡಿಸಿಲ್ಲ. ಅವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಏನಾದ್ರು ಕೆಲಸ ಮಾಡ್ತಾ ಇದಾರೆ, ಇಲ್ಲ ಖಾಸಗಿ ಕ್ಲಿನಿಕ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ. ಯಾಕೆಂದ್ರೆ ತಜ್ಞ ವೈದ್ಯರು ಅಂದ್ರೆ ಅಲ್ಲಿ ಚಿಕ್ಕಬಳ್ಳಾಪುರಲ್ಲಿ ಖಾಸಗಿ ಆಸ್ಪತ್ರೆಗಳನ್ನು ಸಹ ನಡೆಸ್ತಾ ಇದ್ದಾರೆ. ಅವರು ಅಂತಕ್ಕಂಥ ಮಾಹಿತಿ ಇನ್ನೂ ಲಭ್ಯವಾಗಬೇಕಿದೆ. ಆದ್ರೆ ವೈದ್ಯರಿಗೆ ಒಂದು ಪಾಸಿಟಿವ್ ಬಂದ ಹಿನ್ನೆಲೆಯಲ್ಲಿ ಈಗ ಚಿಕ್ಕಬಳ್ಳಾಪುರ ನಗರದಲ್ಲಿ ಒಂಥರ ಆತಂಕದ ವಾತಾವರಣ ಉಂಟಾಗಿದೆ. ಮತ್ತೆ ಇಲ್ಲಿ ಕಳೆದ ಬಾರಿಯಂತೆ ಈ ಬಾರಿ ಒಂದು ಕೊರೋನಾ ಸೋಂಕು ಉಲ್ಬಣ ಆಗುತ್ತೆ ಅಂತಕ್ಕಂಥ ಒಂದು ಭೀತಿ ಎದುರಾಗಿದೆ. ಈಗ ಸಾಮಾನ್ಯವಾಗಿ ವೈದ್ಯರು ಅಂತಂದ್ರೆ ಪ್ರತಿದಿನ 100 ಜನ ರೋಗಿಗಳು ಇರ್ಬೋದು, ಮತ್ತು ಬೇರೆ ಬೇರೆ ವೈದ್ಯರು ಇರ್ಬೋದು, ನರ್ಸ್ಗಳು ಇರ್ಬೋದು, ದಾದಿಯರು ಬಂದು ಭೇಟಿ ಮಾಡುವಂತದ್ದು, ಚಿಕಿತ್ಸೆ ಪಡೆಯುವಂತದ್ದು, ಮಾಹಿತಿ ಪಡೆಯುವಂತದ್ದು ಇರುತ್ತೆ. ಹಾಗಾಗಿ ಈ ಒಂದು ವೈದ್ಯರಿಗೆ ಎಷ್ಟು ಜನ ಸಂಪರ್ಕಿಸಿದ್ದಾರೆ, ಅವ್ರನ್ನೆಲ್ಲ ಒಂದು ಕ್ವಾರಂಟೈನ್ ಮಾಡ್ತಾ ಇದ್ದಾರೆ ಅಥವಾ ಏನಾದ್ರೂ ಒಂದು ಉದಾಸೀನ ಮಾಡ್ತಾ ಇರತಕ್ಕಂಥ ಮಾಹಿತಿನ ಪಡಿಬೇಕಾಗಿದೆ. ಯಾಕೆಂದ್ರೆ ನಿನ್ನೆ ತಾನೇ ಟಿವಿ9 ರಿಸ್ಕ್ದಾಗ ವರದಿ ಪ್ರಸಾರ ಮಾಡೋ ಸಂದರ್ಭದಲ್ಲಿ ಈ ಚಿಕ್ಕಬಳ್ಳಾಪುರದಲ್ಲಿ ಆರೋಗ್ಯ ಇಲಾಖೆ ಎಷ್ಟು ಉದಾಸೀನ ತೋರಿದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಅಂತ ಹೇಳ್ಬೋದು. ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆ ಏನಿದೆ ಅದು ಇದುವರೆಗೂ ಒಂದು ಕೋವಿಡ್ ಐಸೋಲೇಷನ್ ಆಗಲಿ, ಆಮೇಲೆ ICU ಬೆಡ್ಗಳನ್ನಾಗ್ಲಿ ಮತ್ತು ಮಾಕ್ ಡ್ರಿಲ್ ಆಗಿ ಏನು ಮಾಡಿರಲಿಲ್ಲ. ನಿನ್ನೆ ಟಿವಿ9 ವರದಿ ಮಾಡಿದ ನಂತರ ರಾತ್ರಿ ಒಂದು ಬೆಡ್ಗಳನ್ನ ಹಾಕಿಬಿಟ್ಟು ICU ಜೋಡಿಸ್ಬಿಟ್ಟು ಇವತ್ತು ಬೆಳಗ್ಗೆ ತೋರಿಸ್ತಾ ಇದ್ರೆ ನಾವು ಬೆಡ್ ಕೋವಿಡ್ ಹಾಸ್ಪಿಟಲ್ ಮಾಡಿದೀವಿ ಅಂತ. ಅಂದ್ರೆ ಇಷ್ಟೆಲ್ಲ ನಡೀತಾ ಇದ್ರು. ಈಗ ಕೊರೋನಾ ಅವರು ಕೆಳಗಡೆಗೆ ಓಡಾಡ್ತಾ ಇದ್ರು ಸಹ ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿಲ್ಲ. ಅದಕ್ಕೆ ಸಾಕ್ಷಿ ಎಂಬಂತೆ ಈಗ ಸ್ವತಃ ಒಬ್ಬ ತಜ್ಞ ಮೂಳೆ ವೈದ್ಯರಿಗೆ ಈ ಒಂದು ಕೊರೋನಾ ಪಾಸಿಟಿವ್ ಬಂದಿದ್ದು ಚಿಕ್ಕಬಳ್ಳಾಪುರ ಆತಂಕ ಉಂಟಾಗಿದೆ. ಅವಿನಾಶ್, ಧನ್ಯವಾದ ಭೀಮಪ್ಪ.